ಇಲ್ಲ ಅಂತ ಇಷ್ಟು ಪ್ರಾಡಕ್ಟ್ಸ್ ಆ್ಯಕ್ಚುಲಿ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಈ ಬಾಕ್ಸಸ್ಗಳು ಎಸ್ಸಿ ನಾನು ಫಿಲ್ ಮಾಡಿಟ್ಟೆ ಅಂದರೆ ಅಮ್ಮಮ್ಮ ಅಂದರೆ ಒಂದು ರೂಮ್ ಫುಲ್ ಆಗಿಬಿಡುತ್ತೆ. ಅಷ್ಟು ಪಾರ್ಸಲ್ ಬುಕ್ ಮಾಡ್ತಾನೆ ಇರ್ತೀನಿ ನಾನಂದ್ರೆ ಮಿಂತ್ರಾ ಲೈಕ್ ಅಮೆಝಾನ್. ಇದು ಅಮೆಝಾನ್ ಫಸ್ಟ್ ಟೈಮ್ ನಾನು ಅಮೆಝಾನಲ್ಲಿ ಬುಕ್ ಮಾಡಿದ್ದು ಫಸ್ಟ್ ಟೈಮ್. ಆ್ಯಕ್ಚುಲಿ ನಾನು 3 to 4 ಟೈಮ್ಸ್ ಮಾಡಿದಾಗ ಫುಲ್ ಬಕ್ರ ಆಗಿಬಿಟ್ಟಿದೆ. ಮೀನ್ಸ್ ಕ್ಲಾತ್ ಒಂದ್ಸತಿ ಬುಕ್ ಮಾಡಿದ್ದೆ, ಇನ್ನೊಂದ್ಸತಿ ಏರ್ ಬ್ಯಾಂಡ್ಸ್ ಏನೋ ಬುಕ್ ಮಾಡಿದ್ದೆ ನಾನು ಆ್ಯಕ್ಚುಲಿ. ಅದು ಡಬ್ಬ ಥರ ಬಂತು 2 years ಬ್ಯಾಕ್. ಆಗುತ್ತೆ ಲಾಸ್ಟ್ ಮತ್ತೆ ಅಮೆಝಾನಲ್ಲಿ ಬುಕ್ ಮಾಡಿಲ್ಲ. ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಟೈಮ್ ಬುಕ್ ಮಾಡಿದ್ದು. ಐ ವಿಲ್ ಶೋ ಯು ಏನಿದೆ ಅದರಲ್ಲಿ ಅಂತ. ಸ್ಟಾರ್ಟ್ ಮಾಡೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೆಡ್ಡೆಲ್ಲ ಕ್ಲೀನ್ ಮಾಡಾಗಿದೆ ನೋಡಿ. ಇಷ್ಟು ಪ್ರಾಡಕ್ಟ್ಸ್ ಇದೆ, ನಾನು ನಿಮಗೆ ತೋರಿಸ್ಬೇಕು ಅಂತ. ಮೀನ್ಸ್ ನಾನು ಬ್ಯೂಟಿ ಪ್ರಾಡಕ್ಟ್ಸ್ನ ನಾನು ಬುಕ್ ಮಾಡ್ಕೊಂಡಿದ್ದೆ. ನಿಮಗೆ ಗೊತ್ತು, ಇವಾಗ ಮದುವೆ ಸೀಸನ್, ಪ್ರೈಮರ್, ಕನ್ಸೀಲರ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ನಿದ್ದೆ ಬರ್ತಾಯಿದೆ, ಸಾರಿ ಗಾಯ್ಸ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಓಕೆನಾ? ಹಲೋ ಗಾಯ್ಸ್, ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಕ್ಚುಲಿ ತುಂಬ ಲೆಂತಿ ಇದೆ ವಿಡಿಯೋ, 11 minutes ಇದೆ. ಪ್ಲೀಸ್ ದಯವಿಟ್ಟು ನೋಡಿ, ನಿಮಗೋಸ್ಕರನೇ ಮಾಡ್ತಾ ಇರೋದು ಈ ವಿಡಿಯೋನ. ನಾನು ಫಿಕ್ಸಿಯಲ್ಲಿ ಮತ್ತು ನೈಕಾದಲ್ಲಿ ಆಮೇಲೆ ಕೆಲವೊಂದು ವೆಬ್ಸೈಟಲ್ಲಿ ನಾನು ಪ್ರಾಡಕ್ಟ್ಸ್ನ ಬೈ ಮಾಡಿದ್ದೀನಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಪ್ಲೀಸ್ ದಯವಿಟ್ಟು ನನಗೂ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ 1 month ಆಯಿತು. 1 month ಆದಮೇಲೆ ನಾನು ರಿಸಲ್ಟ್ ನೋಡಿದ್ಮೇಲೆ ಈ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದೊಂದು ಪ್ರಾಡಕ್ಟ್ಸ್ಗಳು ನನಗೆ ರಿಸಲ್ಟ್ ಕೊಟ್ಟಿದೆ, ಕೆಲವೊಂದೊಂದು ಪ್ರಾಡಕ್ಟ್ ನನಗೆ ರಿಸಲ್ಟ್ ಕೊಟ್ಟಿಲ್ಲ. ನಾನು ವಿಡಿಯೋದಲ್ಲಿ ಹೇಳ್ತಾ ಬರ್ತೀನಿ, ಬನ್ನಿ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಎಲ್ಲ ಜೋನ್ಸ್ ಇಟ್ಕೊಂಡಿದ್ದೀನಿ ನೋಡಿ ನೀವೇ. ಆ್ಯಕ್ಚುಲಿ ನಾನು ತುಂಬ ಪ್ರಾಡಕ್ಟ್ಸ್ನ ನಾನು ಬೈ ಮಾಡಿದ್ದೀನಿ. ಬನ್ನಿ ಒಂದೊಂದಾಗಿ ತೋರಿಸ್ತೀನಿ. ಫಸ್ಟ್ ಒನ್ ಮಿಂತ್ರದಲ್ಲಿ ಬುಕ್ ಮಾಡಿದ್ದು ನಾನು ಕಲರ್ ಬಾರ್ದು ಬಾಡಿ ಲೋಷನ್. ತುಂಬ ಚೆನ್ನಾಗಿದೆ. ನನಗೆ ಫಸ್ಟು ನಾನು ತೊಗೊಂಡಿದ್ದೆ ಆಲ್ಮಂಡ್ ಬಾಡಿ ಲೋಷನ್ ಕಲರ್ ಬಾರಲ್ಲೇ, ಬಟ್ ಅದು ತುಂಬ ಚೆನ್ನಾಗಿ ರಿಸಲ್ಟ್ ಕೊಟ್ಟಿತ್ತು. ಇವಾಗ ಫ್ಲೇವರ್ ಚೇಂಜ್ ಮಾಡಿದ್ದೀನಿ, ಆವಾಕಾಡೋ. ನೋಡೋಣ ಹೇಗೆ ಬರುತ್ತೆ ಅಂತ. ಇದು ತುಂಬ ಚೆನ್ನಾಗಿ ಬಂದಿದೆ ನನಗೆ. ಸೆಕೆಂಡ್ ಪ್ರಾಡಕ್ಟ್ ಬಂದು .N K ಅವ್ರದ್ದು ಸನ್ಸ್ಕ್ರೀನ್ ಸ್ಟೆಪ್ 50++ ಬುಕ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ನನ್ನ ಫ್ರೆಂಡ್ಗೂ ನಾನು ಸಜೆಸ್ಟ್ ಮಾಡಿದ್ದೆ, ನನ್ನ ಫ್ರೆಂಡ್ ಕೂಡ ಯೂಸ್ ಮಾಡ್ತಾರೆ, ಅವ್ರಿಗೂ ಕೂಲ್ ಎಫೆಕ್ಟ್ ಕೊಡ್ತಿದೆ ಅಂತ ಹೇಳಿದರು. ನಂಗೆ ತುಂಬ ಖುಷಿ ಆಯಿತು. ಪ್ರೈಸು ಬೇಕು ಅಂದರೆ ನಾನು ಮೆನ್ಷನ್ ಮಾಡ್ತೀನಿ. ನಾನು ತುಂಬ ದಿನ ಆಯ್ತಲ್ಲ ವಿಡಿಯೋ ಮಾಡಿಕೊಂಡು, ಸೊ ಹಾಗಾಗಿ ನಾನು ಈಗ ವಾಯ್ಸ್ ಕೊಡ್ತಾ ಇರೋದು. ಸೊ ಹಂಗಾಗಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಬುಕ್ ಮಾಡಿದ್ದೆ, ದ ಡರ್ಮಾಕೋ ಅವ್ರ ಸನ್ಸ್ಕ್ರೀನ್. ಇದು ಫ್ರೀ ಬಂದಿದ್ದು. ಒಂದು ಸನ್ಸ್ಕ್ರೀನ್ ಕಾಂಪ್ಯಾಕ್ಟ್ ಬುಕ್ ಮಾಡಿದ್ದೆ ನಾನು. ಆ ಕಾಂಪ್ಯಾಕ್ಟ್ ನಾನು ಫಸ್ಟ್ ಟೈಮ್ ಸನ್ಸ್ಕ್ರೀನ್ ಕಾಂಪ್ಯಾಕ್ಟ್ ಬುಕ್ ಮಾಡಿರೋದು. ಇರಲಿ ನೋಡೋಣ ಯೂಸ್ ಆಗುತ್ತಾ ಅಂತ. ಚೆನ್ನಾಗಿ ಬಂತು ಕೂಡ ಅದು, ನೋ ಪ್ರಾಬ್ಲಮ್, ವರ್ತ್ ಅನ್ನಿಸ್ತು ನನಗೂ. ನೋಡಿ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಇದೆ, ಹೇಗೆ ಕಾಣಿಸ್ತಾ ಇದೆ ಅಂತ ನೀವೇ ನೋಡಿ. ಆ್ಯಂಡ್ ಇದು ನನ್ನ ಇದಲ್ಲ, ಶೇಡ್ ಅಲ್ಲ, ಪರ್ಫೆಕ್ಟ್ ಶೇಡ್ ಅನ್ನಿಸ್ತು, ಬಟ್ ನನಗೆ ಶೇಡ್ ಅಲ್ಲ ಅಂದ್ಕೊತೀನಿ ನಾನಿದು. ಬಟ್ ಇಟ್ಸ್ ಓಕೆ, ಯೂಸ್ ಮಾಡ್ತಾಯಿದ್ದೀನಿ ನಾನು. ನೆಕ್ಸ್ಟ್ ಪ್ರಾಡಕ್ಟ್ ವೆಯ್ಟ್ ಮಾಡಿ ಬರುತ್ತೆ. ಆ್ಯಕ್ಚುಲಿ ನಾನು ತುಂಬ ವಿಡಿಯೋನ ಮುಂದೆ ಓಡಿಸಿದ್ದೀನಿ, ನಾನು ಮಾತಾಡಿದ್ದೀನಿ ಕೂಡ. ತುಂಬ 13 minutes ಆಯಿತು ಅಂತ ನಾನು ಮುಂದೆ ಓಡಿಸಿದ್ದೀನಿ. ಸೊ ಹಾಗಾಗಿ ಇದು ಸ್ಪೀಡ್ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಕೊರಿಯನ್ ಪ್ರಾಡಕ್ಟು. ಇದು ನನ್ನ 3rd ಬಾಟಲ್. ಫಸ್ಟ್ ಬಾಟಲ್ ನಾನು ಆಫ್ ಯೂಸ್ ಮಾಡಿದ್ದೆ, ಅದು ನನ್ನ ತಂಗಿಗೆ ಆಫ್ ಕೊಟ್ಟೆ, ಅವಳಿಗೂ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಸೆಕೆಂಡ್ ಬಾಟಲ್ ನಮ್ಮ ಆಂಟಿಗೆ ಬುಕ್ ಮಾಡಿಕೊಟ್ಟಿದ್ದೀನಿ, ಅವರು ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಈ 3rd ಬಾಟಲ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಒನ್ ಆಫ್ ದಿ ಮೈ ಫೇವ್ರೆಟ್ ಅಂತ ಹೇಳ್ಬೋದು. ಈ ಪ್ರಾಡಕ್ಟ್ ನನ್ನ ಫೇವ್ರೆಟ್. ನಾನು ಯಾವತ್ತೂ ಆ ಪ್ರಾಡಕ್ಟ್ನ ನಾನು ಬಿಡಲ್ಲ, ನಾನು ಯೂಸ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಮಾರ್ಸ್ ಅವ್ರದ್ದು ಪ್ರೈಮರ್. ನೀವೇ ನೋಡಿದ್ದೀರಾ ಇನ್ಸ್ಟಾಗ್ರಾಮ್ದಲ್ಲಿ ಎಷ್ಟೊಂದು ವೈರಲ್ ಆಗಿದೆ ಪ್ರೈಮರ್ ಅಂತ. ಆ್ಯಕ್ಚುಲಿ ಹೈಡ್ರಾ ಗ್ರಿಪ್ ಪ್ರೈಮರ್ ಇದು. ಇದೇನು ವಾಟರ್ ಪ್ರೂಫ್ ಅಲ್ಲ, ಬಟ್ ತುಂಬ ಗ್ಲೋಯಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನೆಕ್ಸ್ಟ್ ಒಂದು ನಾನು ಪೆನ್ ಥರ ಇದೆ, ಅದು ನಾನು ವ್ಯಾಕ್ಸಿಂಗ್ ಪೆನ್ ಯೂಸ್ ಮಾಡಿದ್ದೀನಿ. ನಾನು ಯಾವ ಪ್ರಾಡಕ್ಟ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತೀನಿ, ಬಟ್ ಯಾಕಂದರೆ ನಾನು ಅದನ್ನು ಯೂಸ್ ಮಾಡಿಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಫೌಂಡೇಶನ್ ಮಿಕ್ಸಿಂಗ್ ಪ್ಲೇಟ್ ಬುಕ್ ಮಾಡಿದ್ದೆ.
ಇದು ನನ್ನ ಪರ್ಸ್ನಲ್ ಯೂಸಿಗೆ ಅಂತ. ಆ್ಯಕ್ಚುಲಿ ನಾನು ಮೇಕಪ್ ಮಾಡ್ಕೊಂಡವಾಗೆಲ್ಲ ನಾನು ಡ್ರೆಸ್ ಮೇಲೆಲ್ಲ ಬೀಳ್ತಾಯಿತ್ತು, ಕೈಗೆ ಹಾಕ್ಕೊಂಡು ಅಪ್ಲೈ ಮಾಡುವಾಗೆಲ್ಲ ವೈಟ್ ಪ್ಯಾಚ್ ಅಂತ ಅನ್ನಿಸ್ತಾ ಇತ್ತು. ತುಂಬ ದೊಡ್ಡದು ಕ್ಲೀನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತ. ಸೊ ಹಂಗಾಗಿ ಚಿಕ್ಕ ತೊಗೊಂಡಿದ್ದೀನಿ. ತುಂಬ ಕ್ಯೂಟಾಗಿದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ರಿಸಲ್ಟ್ ಕೂಡ ನಾನು ಇದರಲ್ಲಿ ಯೂಸ್ ಮಾಡಿದ್ದೀನಿ, ಚೆನ್ನಾಗಿದೆ. ಪ್ಲೇಟ್ ಸಿಲಿಕಾನ್ ಅಂತಾರೆ ಅನಿಸುತ್ತೆ, ಐ ಡೋಂಟ್ ನೋ ನನಗೆ ಅದೇನಂತ ಅಂತ. ಪ್ಲೇಟ್ ಬುಕ್ ಮಾಡಿದೆ. ನೆಕ್ಸ್ಟು ಬಂದು ಅದು ಸ್ಪಾರ್ಗ್ ಹೋದಾಗ ಒಂದು ಎಡ್ ಟವಲ್ನ ಬುಕ್ ಮಾಡಿದ್ದೆ. ನೆಕ್ಸ್ಟ್ ಒಂದು ಮಿನಿಮಲಿಸ್ಟಿಂದು ಫೇಸ್ ವಾಶ್ ಬುಕ್ ಮಾಡಿದ್ದೀನಿ. ಬಟ್ ನನಗೆ ಈ ಫೇಸ್ ವಾಶ್ ರಿಸಲ್ಟ್ ನನಗೆ ಕೊಟ್ಟಿಲ್ಲ, ನನಗೇನೋ ಅಷ್ಟು ಇಷ್ಟ ಆಗಲಿಲ್ಲ. ಹೋಗಿ 2 ಬುಕ್ ಮಾಡಿಬಿಟ್ಟಿದ್ದೆ. ಒಂದು ಸನ್ಸ್ಕ್ರೀನ್ ಫ್ರೀ ಬರುತ್ತೆ ಅಂತ, ಒಂದು ಆಫ್ ಬಾಟಲ್ ಖಾಲಿ ಆಗಿದೆ, ಇನ್ನೊಂದು ಬಾಟಲ್ ಹಾಗೇ ಇದೆ. ಸನ್ಸ್ಕ್ರೀನ್ ಯೂಸ್ ಮಾಡಿಲ್ಲ, ನನ್ನ ತಂಗಿ ಯೂಸ್ ಮಾಡ್ತಿದ್ದಾರೆ. ಸನ್ಸ್ಕ್ರೀನ್ ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಕೂಡ ನನಗೆ. ಆ್ಯಂಡ್ ಫೇಸ್ ವಾಶ್ ನನಗೆ ಅಷ್ಟು ಚೆನ್ನಾಗಿ ರಿಸಲ್ಟ್ ಕೊಡಲಿಲ್ಲ, ನಾಟ್ ಬ್ಯಾಡ್. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ನಾನು ಕೊರಿಯನ್ ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೀನಿ. ಒಂದು ಸಿರಮು ಮತ್ತು 2 ಕೂಡ ಸಿರಮು, ಒಂದು ಐಡನಾಲಿಕ್ ಆ್ಯಸಿಡ್ ಸಿರಮು, ಇನ್ನೊಂದು ನಿರೆಸೆರಮೈಡ್ ಏನೋ ಅಂತಾರಲ್ಲ ಆ ಆ್ಯಸಿಡ್ನ ಬುಕ್ ಮಾಡಿದ್ದೀನಿ. ಆ್ಯಂಡ್ ಒಂದು ಐಡನಾಲಿಕ್ ಆ್ಯಸಿಡ್ನ ಯೂಸ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ರಿಸಲ್ಟ್ ಬಂತು. ಈ ಸಿರಮ್ನ ನಾನು ಇನ್ನೂ ಯೂಸ್ ಮಾಡಿಲ್ಲ. ಇದು ಬ್ಯೂಟಿ ಆಫ್ ಜೋಶ್ ಅನಿಸುತ್ತೆ ಆ್ಯಕ್ಚುಲಿ ಈ ಬ್ರ್ಯಾಂಡ್. ಸಾರಿ, ನಾನು ವಾಯ್ಸ್ ಕೊಡ್ತಾಯಿದ್ದೀನಿ, ನನಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಪ್ರತಿಯೊಂದೂ ಒಂದೊಂದೇ ಆಗಿ ನಾನು ವೀಡಿಯೋ ಮಾಡ್ತೀನಿ. ನಿಮಗೆ ಬೇಕು ಅಂದರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಅಂತ ಶೇರ್ ಮಾಡಿ. ಅಲ್ಲಿ ನೋಡಿ ಫಿಕ್ಸಿ, ನೆಕ್ಸ್ಟ್ ಪ್ರಾಡಕ್ಟು ಫಿಕ್ಸಿ. ಆ ಪ್ರಾಡಕ್ಟ್ನ ಬೈ ಮಾಡಿದ್ದೆ. ನಾನು ನನ್ನ ತಂಗಿ ಬುಕ್ ಮಾಡ್ಕೊಂಡಿದ್ವಿ 2 ಬಾಡಿ ವಾಶ್ ಆ್ಯಂಡ್ ಆ್ಯಪಲ್ ಎಸೆನ್ಷನ್, ಇನ್ನೊಂದು ಕೊಕೊನಟ್ ಪೌಡರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯಾವುದೂ ಚೆನ್ನಾಗಿಲ್ಲ ಆಯಿತಾ. ಬಾಡಿ ವಾಶ್ ಅಂತೂ ಪೈನಾಪಲ್ ಫ್ಲೇವರ್, ಅದೇನಿದ್ರು ನಾವು ಸ್ನಾನ ಮಾಡುವಾಗ ಮಾತ್ರ ಫ್ಲೇವರ್ ಕೊಡುತ್ತೆ, ಬಿಟ್ಟರೆ ಇನ್ನು ಯಾವುದು ಚೆನ್ನಾಗೇ ಇಲ್ಲ. ನನ್ನ ಸ್ಕಿನ್ ಇನ್ನೂ ಟ್ಯಾನ್ ಆಗಿದೆ, ನನಗೇನು ಇಷ್ಟ ಆಗಲಿಲ್ಲ. ಕೊಕೊನಟ್ ಪೌಡರು ಅಷ್ಟೇ, ನಾವು 1/2 ಲೀಟರ್ಗೆ ಹಾಕಿದ್ರೂ ಟೇಸ್ಟ್ ಬರ್ತಾಯಿಲ್ಲ. ಒಂದು ಟೀ ಕುಡಿಯೋ ಲೋಟಕ್ಕೆ ನಾವು ಹಾಕ್ಕೊಂಡು ಪೌಡ್ರ್ ಕುಡಿದ್ರೂ ಕೂಡ ಟೇಸ್ಟ್ ಬರ್ತಾಯಿಲ್ಲ, ಚೂರು ಚೆನ್ನಾಗಿಲ್ಲ. ನನಗೆ ಈ ಬ್ರ್ಯಾಂಡ್ ನನಗೆ ಇಷ್ಟ ಆಗಲಿಲ್ಲ. ನೀವು ಯಾರಾದರೂ ಈ ಬ್ರ್ಯಾಂಡ್ ತೊಗೋಬೇಕು ಅಂತ ಇದ್ದರೆ ಫಿಕ್ಸಿ ಅವ್ರದ್ದು ಪ್ಲೀಸ್ ದಯವಿಟ್ಟು ತೊಗೋಬೇಡಿ ಅಂತ ನನ್ನ ಸಜೆಷನ್. ನಮ್ಗೆ ಯಾರಿಗೂ ಇಷ್ಟ ಆಗಲಿಲ್ಲ ಇದು ಬಾಡಿ ವಾಶ್ ನನಗೆ ನಿಜವಾಗ್ಲೂ ಚೂರು ಚೆನ್ನಾಗಿಲ್ಲ. ನೆಕ್ಸ್ಟ್ ಪ್ರಾಡಕ್ಟ್ ಬನ್ನಿ ಅಗಾರ. ನನಗೆ ಆ್ಯಕ್ಚುಲಿ ಬ್ರ್ಯಾಂಡ್ ಮೆನ್ಷನ್ ಮಾಡೋಕ್ಕೆ ನಂಗೆ ಬರ್ತಾಯಿಲ್ಲ. ಅಗೋರ ಓಕೆ. ಈ ಬ್ರ್ಯಾಂಡ್ದು ಏನಪ್ಪ ನೋಡಿ, ಇಷ್ಟೆಲ್ಲ ಪ್ರಾಡಕ್ಟ್ನ ರಿವ್ಯೂ ಕೊಟ್ಟಿದ್ದೀನಿ. ಬನ್ನಿ ನೆಕ್ಸ್ಟ್ ಪ್ರಾಡಕ್ಟ್ ತೋರಿಸ್ತೀನಿ. ನೋಡಿ, ಇದೆ ಫಿಕ್ಸಿ, ನಿಜವಾಗ್ಲೂ ಚೂರು ಚೆನ್ನಾಗಿಲ್ಲ, ಓಕೆನಾ. ಇದು ಆ್ಯಕ್ಚುಲಿ ಯಾರೋ ಸೆಲೆಬ್ರಿಟಿ ಬುಕ್ ಮಾಡಿದ್ರು, ನಾನು ಅದನ್ನು ರಿವ್ಯೂ ಕೊಟ್ಟಿದ್ರು. ನಾನು ಅದನ್ನು ನೋಡಿ ನಾನು ನನ್ನ ತಂಗಿ ಬುಕ್ ಮಾಡಿದ್ವಿ. ಅವಳು ಹೆಂಗೆ ತೋರಿಸಿದ್ಲಪ್ಪ ಅಂದರೆ ಲೆಫ್ಟ್ ಹ್ಯಾಂಡ್ಗೆ ಹಚ್ಬಿಟ್ಟು ರೈಟ್ ಹ್ಯಾಂಡಲ್ಲಿ ತೋರಿಸಿದ್ಲು. ಮೀನ್ಸ್ ಅಂದರೆ ಲೆಫ್ಟ್ ಹ್ಯಾಂಡಿಗೆ ಹಚ್ಚಿ ವಾಶ್ ಮಾಡಿದ್ಮೇಲೆ ಫುಲ್ ಫೇರ್ ಕಾಣಿಸ್ತು, ರೈಟ್ ಹ್ಯಾಂಡು ಸ್ವಲ್ಪ ಟ್ಯಾನ್ ಆಗಿರುತ್ತಲ್ಲ. ನಮ್ಗೆ ನೋಡಿ ಶಾಕ್ ಆಗಿ ನಾವು ಬುಕ್ ಮಾಡಿದ್ವಿ, ಬಟ್ ಅದೆಲ್ಲ ಫೇಕ್, ಚೂರು ಚೆನ್ನಾಗಿಲ್ಲ, ನನಗಂತೂ ಇಷ್ಟ ಆಗಿಲ್ಲ ಪರ್ಸ್ನಲಿ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಅಗೋರ. ಸಾರಿ, ನನಗಿದು ಮೆನ್ಷನ್ ಮಾಡೋಕ್ಕೆ ಬರ್ತಾಯಿಲ್ಲ ಈ ಬ್ರ್ಯಾಂಡ್ನಲ್ಲಿ ನಾನು ಟೂತ್ ಬ್ರಷ್ನ ಬುಕ್ ಮಾಡಿದ್ದೆ, ಎಲೆಕ್ಟ್ರಿಕ್ ಟೂತ್ ಬ್ರಷ್. ಚೆನ್ನಾಗಿದೆ, ನನಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡ್ತಾಯಿದೆ. ನಾನು ಡೈಲಿ ಇದನ್ನೇ ಯೂಸ್ ಮಾಡ್ತಾ ಇರೋದು. ಇದರಲ್ಲಿ ಒಂದು ಎಲೆಕ್ಟ್ರಿಕ್ ಕೇಬಲ್ ಕೊಟ್ಟಿದ್ದಾರೆ, 4 ಬ್ರಷ್ ಕೊಟ್ಟಿದ್ದಾರೆ, ಇನ್ನೊಂದು ಕ್ಲೀನಿಂಗ್ ಮಾಡ್ಕೊಳಕ್ಕೆ ಕೊಟ್ಟಿದ್ದಾರೆ. ಮೀನ್ಸ್ ನಾವು ನಾನ್ ವೆಜ್ ತಿಂದಾಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಹೇಳಿದ್ನಲ್ಲ, ಇದೇ ಫೇಸ್ ಮಸಾಂಜರ್. ಆ್ಯಕ್ಚುಲಿ ನಾನು ಇದೆಲ್ಲ ಫೇಶಿಯಲ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಇದು ಒರಿಜಿನಲ್ ಸ್ಟೋನ್, ನಮಗೆ ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ನೀವು ನೋಡ್ಬೋದು, ಅದ್ರಲ್ಲಿ ಕಾಣಿಸ್ತಾ ಇದೆ ವಿಡಿಯೋದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಅದು ಸೌಂಡ್ ಆಗುತ್ತೆ, ವೈಬ್ರೇಷನ್ ಆಗುತ್ತೆ, ತುಂಬ ಚೆನ್ನಾಗಿದೆ. ನನಗೇನು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇದು ಅಮೆಝಾನಲ್ಲಿ ಬುಕ್ ಮಾಡಿದ್ದು, ಚೆನ್ನಾಗಿದೆ. ಅದರಲ್ಲಿ 3 ಕೊಟ್ಟಿದ್ದಾರೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ಸ್ನ ಕೊಡ್ತೀನಿ, ಓಕೆನಾ. ನೋಡಿ, ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಸೇಮ್ ಬ್ರ್ಯಾಂಡ್, ನೀವೇ ನೋಡಿ. ನೆಕ್ಸ್ಟ್ ಬ್ರ್ಯಾಂಡ್ ಬಂದ್ಬಿಟ್ಟು ಸೇಮ್ ಅದೇ ಬ್ರ್ಯಾಂಡ್. ಇದು ಫೇಸ್ ವಾಶ್ ಮಾಡೋ ಮಸಾಜರ್, ನೀವೇ ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ಫೇಸು ತುಂಬ ಪಿಂಪಲ್ ಇರೋರಿಗೆ, ಆಮೇಲೆ ತುಂಬ ಪೋರ್ಸ್ ಇರೋರಿಗೆ ಈ ಫೇಸ್ ಮಸಾಜರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ದಿಸ್ ಇಸ್ ಮೈ ಒಪಿನಿಯನ್. ನಿಮ್ಮ ಇಷ್ಟ, ನೀವು ತೊಗೋಬೋದು ಇಲ್ಲ ತೊಗೊಂಡಲೇ ಇರ್ಬೋದು. ಪ್ಲೀಸ್ ಇಷ್ಟೆಲ್ಲ ವೀಡಿಯೋ ಮಾಡ್ತಾಯಿದ್ದೀನಿ, ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ನಿಮ್ಗಳಿಗೆಲ್ಲ ಯೂಸ್ ಆಗುವಂಥ
ಮಾತ್ರ ವೀಡಿಯೋಸ್ನ ನಾನು ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ನೀವೇ ನೋಡಿದ್ರಿ, ನೋಸ್ ಸ್ಟ್ರಿಪ್ಸ್ ವೈಟ್ ಹೆಡ್ಸ್ ಬ್ಲ್ಯಾಕ್ ಹೆಡ್ಸ್ ರಿಮೂವ್ ಮಾಡೋದು. ಬಟ್ ನಾನು ಅದನ್ನು ಯೂಸ್ ಮಾಡಿಲ್ಲ, ಯೂಸ್ ಮಾಡಿದ್ಮೇಲೆ ನಾನು ಹೇಳ್ತೀನಿ. ಅಮೆಝಾನಲ್ಲಿ ಫಸ್ಟ್ ಟೈಮ್ ನಾನು ಆರ್ಡ್ರ್ ಮಾಡಿದ್ದು ಇದು OC ಗ್ಲೋ ಮಾಯ್ಶ್ಚರೈಸರ್. ನನಗೆ ತುಂಬ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಬುಕ್ ಮಾಡಿದ್ದೀನಿ. ನನಗೆ ನನ್ನ ಮದುವೆಯಲ್ಲಿ ಮೇಕಪ್ಗೆ ಯೂಸ್ ಮಾಡಿದರು. ನೋಡೋಣ ಅಂತ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಹೇಗೆ ಬರುತ್ತೆ ಇದು ನನ್ನ ಪರ್ಸ್ನಲ್ ಯೂಸ್ಗೆ ಅಂತ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿದೆ ಕೂಡ. ನಾನು ಆಲ್ರೆಡಿ 1 ಟೈಮ್ ಯೂಸ್ ಮಾಡಿದ್ದೀನಿ ಮೇಕಪ್ ಮಾಡಿಕೊಂಡು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಆಫ್ ದ ಲೀಸ್ಟ್ ಇನ್ನೊಂದು ಪ್ರಾಡಕ್ಟ್ ಇದೆ ನೋಡಿ ನೀವೇ. ಇದು ಆ್ಯಕ್ಚುಲಿ ಬಾತ್ರೂಮಲ್ಲಿ ಶಾಂಪೂ ಸೋಪು ಆ ಥರ ಇಡೋಕ್ಕೆ ತೊಗೊಂಡಿದ್ದು. ನನ್ನ ಹಸ್ಬೆಂಡ್ ಮನೆಗೆ ತೊಗೊಂಡಿದ್ದು ನಾನೇ ಪರ್ಸ್ನಲಿ ಆಗಿ. ಅಲ್ಲಿ ಇಟ್ಕೊಳಕ್ಕೆ ಜಾಗ ಇರಲ್ವಲ್ಲ, ಸೊ ಹಾಗಾಗಿ ಇರಲಿ ಅಂತ ತೊಗೊಂಡಿದ್ದೀನಿ. ಇನ್ನು ಅಲ್ಲಿಗೆ ತೊಗೊಂಡೋಗಿಲ್ಲ, ತೊಗೊಂಡೋಗಿ ಫಿಕ್ಸ್ ಮಾಡಬೇಕು. ನೋಡಿ ಓಪನ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ. ಇದು ಸ್ಪಾರಲ್ಲಿ ಬುಕ್ ಮಾಡಲು ಹೋದಾಗ ತೊಗೊಂಡು ಬಂದಿದ್ದು ನಾನಿದ್ದು ನನ್ನ ಹಸ್ಬೆಂಡ್ ಮನೆಗೆ ಅಂತ. ಒಬ್ಬರು ಕ್ಯಾರಿ ಮಾಡ್ಬೋದು, ಮೀನ್ಸ್ ಶಾಂಪೂ ಸೋಪು ಕಂಡೀಷ್ನರ್ ಆ್ಯಂಡ್ ಟೂತ್ ಬ್ರಷ್ ಪೇಸ್ಟ್ ಎಲ್ಲ ಇಟ್ಕೊಬೋದು. ನಾನು ಪರ್ಸ್ನಲ್ ಇಟ್ಕೊಳಕ್ಕೆ ನಾನು ತೊಗೊಂಡಿದ್ದೀನಿ. ಆ್ಯಂಡ್ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ. ಬಾಯ್.